So this is a boggy wetland actually. That's what we are going to see now. So at the far end, that bund is there. Across that bund, that irrigation tank is there. So the lower part, this valley part, is constantly moist. So it is all but impossible to do any farming here. At the most, paddy field can be made. And this place is not cultivated, so we can see the natural grasses that occur in this location. Mainly Imperata cylindrica mono structure is there. ಎಕ್ಸಾಕಮ್ ಇದೆಯಾ? ನೀಲಿ ಬಣ್ಣ ಹೂವು. ನಾ ಅವತ್ತೊಂದು ಬೆಂಗಳೂರಲ್ಲಿ ಎಕ್ಸಾಕಮ್ ನೋಡಿದಾಗ ನೀನು ಇರಲಿಲ್ಲ ಅಂತ ಕಾಣುತ್ತೆ ಅವತ್ತು. ಇಂಪೆರಟ ತುಂಬ ಚೆನ್ನಾಗಿದೆ ನೋಡು, ಪಾಯಿಂಟೆಡ್ ಲೀಫ್ ಕಾಣುತ್ತಾ, ಶಾರ್ಪ್ ಲೀಫು. ಆಮೇಲೆ ಒಂದಡಿ ಹೈಟು, ಒಂದಡಿ ಎಲ್ಲ ಇದೆ, 2 ಅಡಿ ಇದೆ. ಇದಿದೆ ಪ್ಯಾರಾಸೂಬಿಯಾನು, ಅಂದರೆ ಒಳ್ಳೆ ಫರ್ಟೈಲ್ ಜಾಗನದು. ಇಲ್ಲಿ ಇಷ್ಟಿಷ್ಟು ಹತ್ರ ಬರಲ್ಲ ಇವೆಲ್ಲ. ಆಯ್ತು, ಇದು ತೋರಿಸ್ಬಿಡು. ಆಮೇಲೆ ಒಂದೊಂದು ಹುಲ್ಲು, 4 ಹುಲ್ಲು ನೋಡಬೇಕು. ಎಸ್, Hexacum of Bangalore. Must say this is a very beautiful bog. When it rains, there will be probably 1 foot of water here. ತುಂಬ ಇದೆಯಲ್ಲ ಎಕ್ಸಾಕಮು. ಓ, ಬ್ಯೂಟಿಫುಲ್ ಆಗಿದೆ ಇದು ಮಾತ್ರ. ಇಷ್ಟು ಚೆನ್ನಾಗಿರೋದು ನಾನು ನೋಡೇ ಇಲ್ಲ. ಎಕ್ಸಾಕಮ್ ಈ ಥರ ಪಾಪ್ಯುಲೇಷನಲ್ಲಿ ದಕ್ಷಿಣ ಕನ್ನಡದಲ್ಲೆಲ್ಲ ಎಲ್ಲೂ ಕಂಡಿಲ್ಲ. 1000 ಎಕ್ಸಾಕಮ್ ಹೂ ಇರ್ಬೋದು ಇಲ್ಲಿ.